ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್. ಬನ್ನಿ, ಇವತ್ತೊಂದು ವಿ ನೆಕ್ ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ. ಸ್ಟಿಚಿಂಗು ಕಟ್ಟಿಂಗು ತೋರಿಸ್ತೀನಿ ಬನ್ನಿ. ನೋಡಿ, ಲೆಂತ್ ಬಂದು 6.5 ತೊಗೊಂಡಿದ್ದೀನಿ. ಡೀಪ್ ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೆಕ್ ಬಂದು 2.25 ತೊಗೊತಾ ಇದ್ದೀನಿ. ನಾವು ಸ್ಟಿಚಿಂಗ್ ಒಂದು ಅರ್ಧ ಇಂಚ್ ಹೋಗುತ್ತಲ್ವ, ಆವಾಗ 2.25 ಆಗುತ್ತೆ. ನೋಡಿ, ಅವರು ಸಣ್ಣ ಇರೋದ್ರಿಂದ ನೆಕ್ಕೆಲ್ಲ ಚಿಕ್ಕದಾಗಿ ಇಡ್ತಾಯಿದ್ದೀನಿ. ನೋಡಿ, ಈ ಥರ ವಿ ನೆಕ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ಥರ ಚಿಕ್ಕದಾಗಿ ತೊಗೊಳ್ಳೋದ್ರಿಂದ ಟೇಪ್ ಸ್ಟ್ರೈಟ್ ಇಟ್ಟರೆ ವಿ ನೆಕ್ ಚಿಕ್ಕದಾಗಿ ಬರುತ್ತೆ. ಸ್ವಲ್ಪ ಕರ್ವ್ ಕೊಡ್ತಾಯಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಲೈನಿಂಗ್ ಮೇಲೆ ಹಾಕಿ ಉಲ್ಟಾ ಹಾಕೋಣ ತೋರಿಸ್ತಾಯಿದ್ದೀನಿ ನೋಡಿ ವಿಡಿಯೋದಲ್ಲಿ. ಡ್ರೆಸ್ ಕಟ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನೋಡಿ, ವಿ ನೆಕ್ಗೆ ಲೈನಿಂಗ್ ಮೇಲೆ ಜೋಡಿಸ್ಕೊತಾ ಇದೀವಲ್ವ. ದೆನ್ ಇವಾಗ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನಾವೊಂದು ಅರ್ಧ ಇಂಚಷ್ಟು ಹಾಕ್ಕೊಳ್ಳೋಣ. ನೋಡಿ, ಕರ್ವ್ ಶೇಪ್ ತೆಗ್ದಿದ್ದೀವಲ್ವ, ಸ್ವಲ್ಪ ಅದು ಹಂಗೆ ಹೊಲ್ಕೋಬೇಕು. ಅವಾಗ ಸ್ವಲ್ಪ ಬ್ರಾಡ್ನೆಸ್ ಬರುತ್ತೆ. ನೋಡಿ, ಉಲ್ಟಾ ಮಾಡ್ಕೊತಾ ಇದ್ದೀನಿ. ನೋಡಿ, ಉಲ್ಟಾ ಮಾಡಿದ್ದಾಗಿದೆ. ಇವಾಗ ಅದು ಶೇಪ್ ಮೇಲೇ ಹೊಲ್ಕೊಳ್ಳೋಣ, ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಥ್ರೆಡ್ ಪೈಪಿಂಗ್ ಆದರೂ ಕೊಟ್ಕೋಬೋದು, ಇಲ್ಲ ಲೇಸ್ ಆದರೂ ಕೊಟ್ಕೋಬೋದು. ಇದಕ್ಕೆ ಲೇಸ್ ವರ್ಕ್ ಬಂದಿದೆ, ಅದಕ್ಕೆ ನಾನು ಲೇಸ್ ಹಾಕ್ತಾಯಿದ್ದೀನಿ ನೆಕ್ಗೆ. ಸ್ಯಾರಿಯಲ್ಲೇ ಬಂದಿರೋದು ಇದು, ಸ್ಯಾರಿ ಪೀಸನ್ನು. ನೋಡಿ, ಒಂದು ಲೆಹೆಂಗಾ ಆಗಿ ಒಂದು ಟಾಪ್ ಆಗಿದೆ ಸ್ಯಾರಿಯಲ್ಲಿ. ನೋಡಿ, ಈ ಥರ ಲೇಸು ಕೂಡ ಸ್ಯಾರಿಯಲ್ಲೇ ಬಂದಿರೋದು. ಇದನ್ನೇ ಅಟ್ಯಾಚ್ ಮಾಡ್ತಾಯಿದ್ದೀನಿ ಶೇಪ್ಗೆ. ಯಾವಾಗೂ ನೆಕ್ಗೆ ಹಳೆ ಥರ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಒಂದು ಸೈಡ್ಗೆ ಕೊಟ್ಟಿದ್ದೀನಿ ಲೇಸು. ಚೆನ್ನಾಗಿರುತ್ತೆ ಈ ಥರ ಕೊಟ್ಟರೆ. ನೋಡಿ, ಎರಡು ಕಡೆ ನೆಕ್ಗೆ ಹೊಲ್ಕೊತಾ ಇದ್ದೀನಿ. ಇವಾಗ ಲೇಸು ಸೈಡ್ಗೆ ಜಾಯಿನ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿಕೊಂಡು ಹೊಲ್ಕೋಬೇಕಾಗತ್ತೆ, ಇದು ಶೇಪು ಎಲ್ಲಿ ತನಕ ಬರಬೇಕು ಅನ್ನೋದು. ನೋಡಿ, ಇದು ಪಲ್ಲು ಪೀಸ್ ಆಗಿರೋದ್ರಿಂದ ಕೆಳಗಡೆ ಪ್ಯಾಚ್ ವರ್ಕ್ ಕೊಟ್ಟಿದ್ದರು, ಅದರ ಜೊತೆಗೆ ನಾನು ಜಾಯಿನ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಲುಕ್ ಅಂತ. ನೋಡಿ, ಪಕ್ಕದಲ್ಲಿ ಹಂಗೆ ಲೇಸನ್ನ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಒಂದೊಳಗೆ ಹಾಕ್ಕೊಳ್ಳೋದು ಒಳ್ಳೆಯದು. ಫಿನಿಶಿಂಗು ಚೆನ್ನಾಗಿರುತ್ತೆ ಅವಾಗ.
ನೋಡಿ ಈ ಥರ ಸೈಡ್ಗೆ ಜಾಯಿನ್ ಮಾಡಿದ್ದಾಯ್ತಲ್ವ ಎರಡು ಹೊಲಿಗೆನೂ. ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ. ಫ್ರಂಟ್ ಪೀಸು ನೆಕ್ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.